ಫ್ಲೈ 91 ಲ್ಯಾಂಡಿಂಗ್ ಆಗ್ತಾ ಇಲ್ಲ. ಪ್ರಯಾಣಿಕರ ಗೋಳು ತಪ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ 3ನೇ ಬಾರಿಗೆ ಫ್ಲೈ 91 ಲ್ಯಾಂಡಿಂಗ್ ಸಮಸ್ಯೆ ಆಗ್ತಾ ಇರೋದು. ಹವಾಮಾನ ವೈಪರೀತ್ಯ ಅನ್ನೋ ಸಬೂಬು ಬೇರೆ. ತಾಂತ್ರಿಕ ಸಮಸ್ಯೆ ಮುಚ್ಚಿಡೋ ಹುನ್ನಾರವ ಜೀವ ಬಲಿಗೆ ಎದುರು ನೋಡ್ತಾ ಇದೆಯಾ ಫ್ಲೈ 91? ಈ ಕುರಿತ ವರದಿ ಇಲ್ಲಿದೆ. ಫ್ಲೈ 91 ಸಂಸ್ಥೆ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ. ಒಂದೇ ವಾರದಲ್ಲಿ 3 ಬಾರಿ ಲ್ಯಾಂಡಿಂಗ್ ಟ್ರಬಲ್. ಇತ್ತೀಚಿನ ದಿನಗಳಲ್ಲಿ ವಿಮಾನ ಅವಘಡಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಅವಘಡಗಳು ನಡೆದಾಗ ತನಿಖೆಗೆ ಆದೇಶ ಮಾಡುವ ಭಾರತೀಯ ವಿಮಾನಯಾನ ಇಲಾಖೆ ಆನಂತರ ಕೈಗೊಂಡ ಕ್ರಮಗಳು ಮಾತ್ರ ನಿಗೂಢ. ಹೀಗಾಗಿ ವಿಮಾನಯಾನ ಸಂಸ್ಥೆಗಳು ಆಡಿದ್ದೇ ಆಟ ಎನ್ನುವಂತಾಗಿದೆ. ಇದಕ್ಕೆ ತಾಜಾ ನಿದರ್ಶನ ಹುಬ್ಬಳ್ಳಿಯಲ್ಲಿ ನಡೆದಿರೋ ಬೆಳವಣಿಗೆ. ಫ್ಲೈ 91 ಸಂಸ್ಥೆ ವಿಮಾನಗಳಲ್ಲಿ ಪದೇ ಪದೇ ತಾಂತ್ರಿಕ ದೋಷ ಕಂಡುಬರುತ್ತಿದ್ದು, ಕಳೆದ ಒಂದೇ ವಾರದಲ್ಲಿ 3 ಬಾರಿ ಫ್ಲೈ 91 ವಿಮಾನದಲ್ಲಿ ಸಮಸ್ಯೆ ಉಂಟಾಗಿ ಆತಂಕ ಸೃಷ್ಟಿಸಿದೆ. ಏಪ್ರಿಲ್ 19ರಂದು ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬಂದಿದ್ದ ಫ್ಲೈಟ್ ಲ್ಯಾಂಡಿಂಗ್ ಆಗದೆ 4 ಗಂಟೆಗಳ ಕಾಲ ಆಕಾಶದಲ್ಲಿ ಸುತ್ತಿ ಕೊನೆಗೆ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿತ್ತು. ಆನಂತರ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದಿದ್ದ ಅದೇ ಸಂಸ್ಥೆ ವಿಮಾನ ಆಕಾಶದಲ್ಲಿ 2 ಗಂಟೆಗಳ ಕಾಲ ಹಾರಾಟ ನಡೆಸಿ ಆನಂತರ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿತ್ತು. ಶನಿವಾರ ಕೂಡ ಫ್ಲೈ 91 ಸಂಸ್ಥೆಯ ವಿಮಾನದಲ್ಲಿ ಅದೇ ರೀತಿಯ ಸಮಸ್ಯೆ ಕಂಡುಬಂದಿದೆ. ಮಧ್ಯಾಹ್ನ 3:13ಕ್ಕೆ ಹೈದರಾಬಾದ್ ಬಿಟ್ಟಿದ್ದ ವಿಮಾನ ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಆದರೆ 40 ನಿಮಿಷಗಳ ಕಾಲ ಆಕಾಶದಲ್ಲಿ ರೌಂಡ್ಸ್ ಹೊಡೆದು ಸಂಜೆ 5 ಗಂಟೆ 9 ನಿಮಿಷಕ್ಕೆ ಲ್ಯಾಂಡಿಂಗ್ ಆಗಿತ್ತು. बेसिकली ये टेक्निकल स्लैग नहीं था, ओनली बैड वेदर की वजह से जो है ये डाइवर्ट हुआ था और इसमें 18 पैसेंजर थे. उसमें कुछ पैसेंजर जो है बेंगलोर में उतर गए, कुछ जो है वापस आ गए. ಫ್ಲೈ 91 ಸಂಸ್ಥೆ ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟವಾಡುತ್ತಿದೆಯಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಫ್ಲೈ 91 ಸಂಸ್ಥೆಯ ವಿಮಾನಗಳನ್ನು ಹೊರತುಪಡಿಸಿ ಬೇರೆ ಸಂಸ್ಥೆಗೆ ಸೇರಿದ ಫ್ಲೈಟ್ಗಳು ಯಾವುದೇ ಸಮಸ್ಯೆ ಇಲ್ಲದೆ ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಆಗ್ತಿವೆ. ದುರಂತ ಸಂಭವಿಸುವ ಮುನ್ನ ಫ್ಲೈ 91 ಸಂಸ್ಥೆಯ ವಿಮಾನಗಳ ತಾಂತ್ರಿಕ ಸಮಸ್ಯೆ ಬಗ್ಗೆ ತನಿಖೆ ನಡೆಸಬೇಕಾಗಿದೆ. ಒಂದು ಹೆಲ್ಮೆಟ್ ಹಾಕ್ಲಿಕ್ಕೆ ಅನೇಕ ಕಾಯ್ದೆ ಕಾನೂನು ಮಾಡ್ತೀರಿ, ಆದರೆ ಇಂಥ ದೊಡ್ಡ ವಿಮಾನ ಹಾರಾಟದಲ್ಲಿ ಇಷ್ಟೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ಆ ಜೀವಕ್ಕೆ ಯಾರು ಜವಾಬ್ದಾರರು? ಅದಕ್ಕೆ ಕೇಂದ್ರ ಸರ್ಕಾರ ತತ್ಕ್ಷಣ ಮಧ್ಯಸ್ಥಿ ವಹಿಸಿ ಆ ಸೇಫ್ಟಿ ಫಸ್ಟ್ ಅನ್ನುವಂಥ ಧ್ಯೇಯ ಉದ್ದೇಶದಿಂದ ಹೆಚ್ಚಿನ ಕಾಯ್ದೆ ಕಾನೂನು ಚೌಕಟ್ಟಲ್ಲಿ ತಂದು ಆ ಫ್ಲೈಟ್ ಸೇಫ್ಟಿ ಆಸ್ಪೆಕ್ಟಿಗೆ ಭಾಳ ಹೊತ್ತು ಕೊಡಬೇಕಂತೇಳಿ ಆಗ್ರಹಪಡಿಸ್ತಾ ಇದ್ದೇನೆ. ಫ್ಲೈ 91 ವಿಮಾನ ಸೇವೆ ಹುಬ್ಬಳ್ಳಿಗೆ ಆರಂಭಗೊಂಡು 10 ದಿನಗಳಾಗಿವೆ. ಅಷ್ಟರಲ್ಲಿಯೇ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.